ಹಾಯ್ ಫ್ರೆಂಡ್ಸ್, KPSC ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಒಂದು ಬದಲಾವಣೆ ಕುರಿತು. ಸೊ ಈ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ KPSC ಇಂದ. ಸೊ ಅದೇ ರೀತಿ ಈ ಒಂದು ತಿದ್ದುಪಡಿ ಅಧಿಸೂಚನೆ ಒಂದು ಗೆಜೆಟೆಡ್ ಪ್ರೊಫೆಷನರ್ನ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ, KAS ನ ಒಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಅದೇ ರೀತಿ ಒಂದು KAS ನ ಗ್ರೂಪ್ ಬಿ ಹುದ್ದೆಗಳ ಒಂದು ದಿನಾಂಕ ಕೂಡ, ಒಂದು ಪರೀಕ್ಷೆ ದಿನಾಂಕ ಕೂಡ ಮುಂದೂಡಲಾಗಿದೆ. ಹಾಗೆ ಎಲ್ಲದ್ರ ಬಗ್ಗೆ ಈ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು. ಸೊ ಅವರಿಂದ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ದಿನಾಂಕ 2/4/2024 ಈ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಆಯೋಗವು 23-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿ ಸಂಬಂಧಿಸಿದ ಅಧಿಸೂಚನೆ ಸಂಖ್ಯೆ PSCಗೆ ಸೊ ದಿನಾಂಕ 26/2/2024 ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಗ್ರೂಪ್ ಎ ವೃಂದದ RPC ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳ ಒಟ್ಟು ಸಂಖ್ಯೆ 123 ಮತ್ತು 36 ಹೈದರಾಬಾದ್ ಕರ್ನಾಟಕ ಎಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟಾರೆ ಹುದ್ದೆಗಳ ಸಂಖ್ಯೆ 307 RPC ಮತ್ತು 77 ಹೈದರಾಬಾದ್ ಕರ್ನಾಟಕ ಎಂದು ನಮೂದಾಗಿತ್ತು. ಸೊ ಅವುಗಳನ್ನು ಒಟ್ಟು ಸಂಖ್ಯೆ 126 ಮತ್ತು 33 ಹೈದರಾಬಾದ್ ಕರ್ನಾಟಕ ಎಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟಾರೆ ಹುದ್ದೆಗಳ ಸಂಖ್ಯೆ 310 ಮತ್ತು 74 ಎಂದು ಓದಿಕೊಳ್ಳತಕ್ಕದ್ದು. ಸೊ ಈ ಒಂದು ಚೇಂಜಸ್ ಕೂಡ ಮಾಡಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳ ವರ್ಗೀಕರಣ ಕೂಡ ಒಂದು ಚೇಂಜ್ ಆಗಿದೆ, ಇಲ್ಲಿಂದ ಹೀಗೆ ಒಂದು ಚೇಂಜ್ ಆಗಿದೆ. ಸೊ ಅದೇ ರೀತಿ ನೋಡಿ ಮುಂದೆ ಒಂದು ಅಧಿಸೂಚನೆಯಲ್ಲಿ ಸೊ ಅದೇ ರೀತಿ ಮುಂದೆ ನೋಡೋದಾದರೆ ಸದರಿ ಅಧಿಸೂಚನೆಯಲ್ಲಿ ನೋಡಿ ಅನುಬಂಧ 1ರಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ, ಸೊ ಇಂಪಾರ್ಟೆಂಟ್ ಇರೋದಿಲ್ಲಿ. ಸೊ ನೋಡಿ ವಾಣಿಜ್ಯ ತೆರಿಗೆ ಅಧಿಕಾರಿ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಗ್ರೂಪ್ ಬಿ ವೃಂದದ RPC ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ವರ್ಗೀಕರಣದಲ್ಲಿ ಆಂಗ್ಲ ಭಾಷೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸೊ ಏನೊಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಒಂದು ಮುಂಚೆ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ರು ಒಂದು ನೋಟಿಫಿಕೇಶನ್ ಅಲ್ಲಿ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಎಂದು ನಮೂದಾಗಿತ್ತು. ಸೊ ಅದನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಇಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಗ್ರೂಪ್ ಬಿ ಎಂದು ಓದಿಕೊಳ್ಳತಕ್ಕದ್ದು. ಸೊ ಈ ಒಂದು ಬದಲಾವಣೆ ಕೂಡ ಮಾಡಲಾಗಿದೆ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರೀಸೆಂಟ್ಲಿ KPSC ಇಂದ ಒಂದು ಎಕ್ಸಾಮ್ ಕೂಡ ಆಗಿದೆ. ಸೊ ಅದನ್ನೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಹೆಸರೇ ಕೊಟ್ಟರೆ ಅದು ಮತ್ತೆ ಒಂದು ಗೊಂದಲ ಆಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ, ಹುದ್ದೆಗೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂದರೆ ಈ ಹುದ್ದೆನೇ ಬೇರೆ ಆಗಿರುತ್ತೆ, ಈ ಹುದ್ದೆನೇ ಬೇರೆ ಆಗಿರುತ್ತೆ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆನೇ ಬೇರೆ ಆಗಿರುತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆನೇ ಬೇರೆ ಆಗಿರುತ್ತೆ. ಸೊ ಇದಕ್ಕೆ ಆಲ್ರೆಡಿ ನಾವು ಒಂದು ಎಕ್ಸಾಮ್ನ ಬರೆದಿದ್ದೀವಿ. ಸೊ ನಾವು ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ರಿಸಲ್ಟ್ ಇನ್ನೂ ರಿಲೀಸ್ ಮಾಡಿಲ್ಲ. ಬಟ್ ಇದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ, ಪ್ರೊಫೆಷನಲ್ ಗೆಜೆಟೆಡ್ ಪ್ರೊಫೆಷನರ್ನ ಒಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ, KS ರಿಕ್ರೂಟ್ಮೆಂಟ್ನ ಒಂದು ಹುದ್ದೆ ಆಗಿರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಡಿ ಅನೌನ್ಸ್ಮೆಂಟ್ ಏನಂದರೆ ನೋಡಿ, ಅರ್ಜಿ ಸಲ್ಲಿಸಲು ದಿನಾಂಕ 4/3/2024ರಿಂದ 3/4/2024 ಅವಕಾಶ ಕಲ್ಪಿಸಲಾಗಿದ್ದು, ಸೊ ಪೂರ್ವಭಾವಿ ಪರೀಕ್ಷೆಯನ್ನು 5/5 ನಡೆಸಲು ನಿಗದಿಪಡಿಸಲಾಗಿತ್ತು. ಮುಂಚೆ ಒಂದು KS ನೋಟಿಫಿಕೇಶನ್ ಅಲ್ಲಿ 5/5 ಒಂದು ಪ್ರಿಲಿಮಿನರಿ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡಲಾಗಿತ್ತು, ಸೊ ನಿಗದಿಪಡಿಸಲಾಗಿತ್ತು. ಪ್ರಸ್ತುತ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಚುನಾವಣಾ ಕಾರ್ಯ ಪ್ರಗತಿಯಲ್ಲಿರುವ ಕಾರಣದಿಂದಾಗಿ ಅರ್ಜಿ ಸಲ್ಲಿಸಲು 15/4 ಮುಂದೂಡಲಾಗಿರುತ್ತದೆ. ಹಾಗೂ ಪೂರ್ವಭಾವಿ ಪರೀಕ್ಷೆಯನ್ನು 7/7/2024 ಮರು ನಿಗದಿಪಡಿಸಲಾಗಿದೆ. ಅಂದರೆ ಒಂದು ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ 15/5 ಏನೋ ಒಂದು ಪೂರ್ವಭಾವಿ ಪರೀಕ್ಷೆ ನಡಿಬೇಕಿತ್ತು, ಆ ಒಂದು ಎಕ್ಸಾಮ್ ಡೇಟನ್ನು 7/7/2024 ಪೋಸ್ಟ್ಪೋನ್ ಮಾಡಲಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಅಪ್ಲೈ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಆ ಒಂದು ವಿಡಿಯೋನ ಫಾಲೋ ಮಾಡಿಬಿಟ್ಟು ನೀವು ಮನೆಯಲ್ಲೇ ಕುಳಿತುಕೊಂಡು ಒಂದು ಆನ್ಲೈನ್ ಅಪ್ಲೈಯನ್ನು ಮಾಡ್ಬೋದಾಗಿದೆ KS ಹುದ್ದೆಗಳಿಗೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದೊಂದು ಬಿಗ್ ಅಪ್ಡೇಟ್ ಆಗಿರುತ್ತೆ KPSC ಇಂದ. ಸೊ ಒಂದು ಎಕ್ಸಾಮ್ ಡೇಟ್ ಕೂಡ ಒಂದು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದೇ ರೀತಿ ಏನು ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಒಂದು ಹೆಸರಿತ್ತು, ಅದು ಕೂಡ ಚೇಂಜ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ಕೂಡ ಒಂದು ಮಾಡಿದ್ದಾರೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಆಗಿರುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.